ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಸೂತ್ರಧಾರ ಸಿನಿಮಾದಿಂದ ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು ಅನ್ನೋ ಸಾಂಗ್ನ ಹಾಡ್ತಾ ಇದ್ದೀನಿ. ರಾಘವೇಂದ್ರ ರಾಜ್ಕುಮಾರ್ ಅವರು, ನಿವೇದಿತಾ ಜೈನ್ ಅವರು ನಟಿಸಿರುವ ಚಿತ್ರ. ಈ ಸಾಂಗ್ನ ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಸೂಪರ್ ಹಿಟ್ ಸಾಂಗ್ನ ಶುರು ಮಾಡೋಣ. ಹೇ ಹೇ ಹೋ, ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು, ಏಳೇಳು ಜನುಮಕ್ಕೂ ಬೆಸುಗೆ ಹಾಕುವ ಹಾಡು ಇದು. ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು, ಏಳೇಳು ಜನುಮಕ್ಕೂ ಬೆಸುಗೆ ಹಾಕುವ ಹಾಡು ಇದು. ಬಾಳಿನ ಬಾನಿನಲ್ಲಿ ಪ್ರೇಮದ ಚಂದಿರ ಸಂಚಾರ, ಹುಣ್ಣಿಮೆ ರಾಶಿಯಲ್ಲಿ ನಮ್ಮದು ಸುಂದರ ಸಂಸಾರ. ಹೇ ಹೇ ಓ, ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು, ಏಳೇಳು ಜನುಮಕ್ಕೂ ಬೆಸುಗೆ ಹಾಕುವ ಹಾಡು ಇದು. ಬೆಳ್ಮುಗಿಲೇ ಕಾರ್ಮುಗಿಲೇ ಏನೇ ಬರಲಿ ಏನೇ ತರಲಿ, ಈ ಹಾಡಿನ ಗುಂಗಲ್ಲಿರು. ಜಾರಿದರು ಜಯಿಸಿದರು, ತಂದೆ ತಾಯಿ ಅರಸಿ ತಂದ ಈ ಹಾಡಿನ ಅಂಗಲ್ಲಿರು. ಒಂದೊಂದು ಸ್ವರದಲ್ಲೂ ತುಂಬಿದೆ ಪ್ರೀತಿಯ ಝೇಂಕಾರ, ಈ ರಾಗದ ಅಲೆಯಲ್ಲಿ ನಮ್ಮದು ಸುಂದರ ಸಂಸಾರ. ಹೇ ಹೇ ಓ, ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು, ಏಳೇಳು ಜನುಮಕ್ಕೂ ಬೆಸುಗೆ ಹಾಕುವ ಹಾಡು ಇದು. ಎಲ್ಲರಿಗೂ ಎಲ್ಲದಕ್ಕೂ ಸೂತ್ರಧಾರ ಸೂತ್ರಧಾರ ದೇವರು ಅಲ್ಲಿರುವ, ಕುಣಿಸಿದರೆ ರಂಜಿಸುವ ಪಾತ್ರಧಾರ ಪಾತ್ರಧಾರ ಈ ಬೊಂಬೆಯು ಇಲ್ಲಿರುವ. ಪ್ರೀತಿಯ ಪಾತ್ರದಲ್ಲಿ ತುಂಬಿದೆ ಜೀವನ ಸಂಚಾರ, ಈ ಆನಂದ ಲಹರಿಯಲಿ ನಮ್ಮದು ಸುಂದರ ಸಂಸಾರ. ಹೇ ಹೇ ಓ, ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು, ಏಳೇಳು ಜನುಮಕ್ಕೂ ಬೆಸುಗೆ ಹಾಕುವ ಹಾಡು ಇದು. ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು, ಏಳೇಳು ಜನುಮಕ್ಕೂ ಬೆಸುಗೆ ಹಾಕುವ ಹಾಡು ಇದು. ಬಾಳಿನ ಬಾನಿನಲ್ಲಿ ಪ್ರೇಮದ ಚಂದಿರ ಸಂಚಾರ, ಹುಣ್ಣಿಮೆ ರಾಶಿಯಲ್ಲಿ ನಮ್ಮದು ಸುಂದರ ಸಂಸಾರ. ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು.
ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಾನು ಸಾಂಗಲ್ಲಿ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಾನು ಸಾಂಗ್ನ ಹೇಗೆ ಆಡಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನೇನಾದರೂ ಸಾಂಗ್ನ ಚೆನ್ನಾಗಿ ಆಡಿದ್ದೀನಿ ಅಂತ ನಿಮಗೆ ಅನಿಸಿದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.